ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲೇ ಔಷಧಿಗಳು ಸಿಗ್ತಾ ಇಲ್ಲ. ಇಂಥ ದುರ್ವಿಧಿ ನೋಡಿ. ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಆಸ್ಪತ್ರೆ, ಔಷಧಿಗಳೇ ಇಲ್ಲ, ಪರದಾಡ್ತಿದ್ದಾರೆ. ಔಷಧಿ ಇಲ್ಲ, ಟ್ರೀಟ್ಮೆಂಟ್ಗೆ ಯಾವ ರೀತಿ ಸಹಕಾರ ಮಾಡ್ತಿದ್ದೀರಾ ಅಂತ. ಅದು ಕೂಡ ಬೆಂಗಳೂರಿನಲ್ಲಿ ಆಗ್ತಿರುವಂತ ಪರಿಸ್ಥಿತಿ ಇದು. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನಪ್ಪಾ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಳ್ಬೇಕು. ಇದು ಕರ್ನಾಟಕ ನ್ಯೂಸ್ ಫೀಡ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಣ್ಣ ರೋಗಕ್ಕೂ ಔಷಧಿ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಇನ್ನು ವೈದ್ಯರು ಬರೆದುಕೊಟ್ಟ ಔಷಧಿಗಳು ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ, ಹೊರಗಡೆ ತಗೊಳ್ಳಿ ಹೋಗಿ ಅಂತ ಸಿಬ್ಬಂದಿಗಳು ಕಳಿಸ್ತಾ ಇದ್ದಾರೆ. ಔಷಧಿಗೆ ಸಾವಿರಾರು ರೂಪಾಯಿನ ಯಾಕೆ ತರಬೇಕು, ಎಲ್ಲಿಂದ ತರಬೇಕು, ಅದು ಅವ್ರ ಪರಿಸ್ಥಿತಿನ ಅಂತ ಸದ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ರೋಗಿಗಳು. ಅಟ್ಲೀಸ್ಟ್ ಸರ್ಕಾರಿ ಆಸ್ಪತ್ರೆಗಳ ಕಾರ್ಯಗಳೇನು, ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದ್ದಾರೆ, ಸರ್ವಿಸ್ ಅನ್ನು ಹೇಗೆ ಕೊಡಬೇಕು ಅನ್ನೋದನ್ನ ಗಮನಿಸಬೇಕಲ್ವಾ ಸರ್ಕಾರ. ಅಟ್ಲೀಸ್ಟ್ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಬಿಡಿ, ಅಭಿವೃದ್ಧಿ ಹೋಗಿ ಅಟ್ಲೀಸ್ಟ್ ಅವರು ಗ್ಯಾರಂಟಿಯನ್ನ ಕೊಡೋದಕ್ಕೂ ಕೂಡ ಅದು ಬರ್ಡನ್ ಆಗಿದೆ ಅನ್ನೋದಾಗಿ ಅವರೇ ಒಪ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈಗ ಜನರಿಗೆ ಕೊಡಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಅವರೇ ಕೊಡುವಂತ ಟ್ಯಾಕ್ಸ್ ಅನ್ನ ಮೆಡಿಸಿನ್ಗಳ ರೂಪದಲ್ಲಿ ಕೊಡ್ತಿದ್ದಾರೆ. ಅದಾದ್ರೂ ಜವಾಬ್ದಾರಿತನ ಬೇಕಲ್ಲ. ಈಗ ಆರೋಗ್ಯ ಸಚಿವರು ಸೇರಿದಂತೆ ಎಲ್ಲರೂ ಗಮನಿಸಬೇಕಿದನ್ನ. ಬೇರೆ ಕಡೆ ಔಷಧಿ ತರಿಸ್ಕೊಳ್ಳೋದಾದ್ರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರಲ್ಲ, ಹೊರಗಡೆ ಹೋಗಿ ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಯಾರೇನು ರೈಟ್ಸ್ ಕೊಟ್ಟಿಲ್ಲ. ಮೊದಲನೇದಾಗಿ ಚಿಕ್ಕ ಪುಟ್ಟ ವಿಚಾರ ಕೇಳ್ತಾ ಇರೋದು, ಒಂದು ಕೋಲ್ಡೋ ಅಥವಾ ಈಗ ಪರಿಸ್ಥಿತಿ ಸರಿ ಇಲ್ಲ, ಸಮ್ಮರ್ನಲ್ಲಿ ಮಳೆ ಬರುತ್ತೆ, ಜ್ವರ ಬರುತ್ತೆ, ವೈರಲ್ ಫೀವರ್ ಜಾಸ್ತಿ ಆಗುತ್ತೆ, ಎಲ್ಲರೂ ಎಲ್ಲೋ ಹೋಗಬೇಕು. ಎಲ್ಲರೂ ಕೂಡ ಶ್ರೀಮಂತರಲ್ಲ. ನೀವು ಊಹೆ ಮಾಡ್ಕೊಂಡಿರೋ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಶ್ರೀಮಂತರಿಂದ ತೆಗೆದಾಕಿ ಅನ್ನೋ ರೀತಿಯಲ್ಲಿ ಸರ್ಕಾರ ಹಾಸ್ಪಿಟಲ್ಗಳಿಂದ ಕೂಡ ತೆಗೆದಾಕೋದಕ್ಕೆ ಸಾಧ್ಯ ಇಲ್ವಲ್ಲ. ಸದ್ಯ ಸಂಬಂಧಪಟ್ಟಂತೆ ರೋಗಿಗಳು ಬೇಸರವನ್ನ, ಅಸಮಾಧಾನವನ್ನ ಎಲ್ಲೋಗ್ಬೇಕಪ್ಪ ಅಂತ ಕೇಳ್ತಿದ್ದಾರೆ. ಸ್ಕಿನ್ ಪ್ರಾಬ್ಲಮ್ ಅಂತ ಬಂದೆ ಸರ್. ಈ ಥರ ಆಚೆ ಬರ್ಕೊಟ್ಬಿಟ್ರು. 500 ರೂಪಾಯಿ ಮಾತ್ರೆನೇ ಆಯಿತು. ಒಳಗಡೆ ನೋಡಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಆಚೆನೇ ಬರ್ಕೊಟ್ಬಿಟ್ರು. ನಾ ಎಷ್ಟೋ ಹೇಳ್ದೆ, ಕೇಳಿಲ್ಲ ಅವರು. ಆಚೆನೇ ಬರ್ಕೊಡ್ತಾವ್ರೆ. 4 ಮೆಡಿಸಿನ್ ಬರ್ಕೊಟ್ಟವ್ರೆ ಸರ್. 500 ರೂಪಾಯಿ ಆಯ್ತು ಸರ್. ಎಲ್ಲ ಒಂದೇ ಒಂದು ಮೆಡಿಸಿನ್ ಸಿಕ್ತು, ಮೀದು 4 ಮೆಡಿಸಿನ್ ಆಚೆ ಬರ್ಕೊಟ್ಬಿಟ್ರು. ಏನು ಇಲ್ಲ ಅಂತ ಹೇಳ್ತವ್ರೆ ಸರ್. ಸಪ್ಲೈ ಏನಿಲ್ಲ ಅಂತ ಹೇಳ್ತವ್ರೆ. ಎಲ್ಲರಿಗೂ ಈ ಥರನೇ ಮಾಡ್ತವ್ರೆ. ನಾವು ದುಡಿಯೋದೇ ಒಂದು 500 ರೂಪಾಯಿ ದುಡಿಯೋದು ಈ ಮಾತ್ರೆಗೆ ಹೋಗ್ಬಿಡುತ್ತೆ. ಔಷಧಿ ಬರ್ದಿದ್ದಾರೆ ನಮಗೆ. ಒಂದು 5 ಥರ ಐಟಮ್ಸ್ ಮೆಡಿಸಿನ್ಸ್ ಬರೆದ್ರೆ ಅದರಲ್ಲಿ ಕೆಲವೊಂದು ಮಾತ್ರ ಕೊಡ್ತಾ ಇದ್ದಾರೆ, ಇನ್ನು ಮಿಕ್ಕಿದ್ದು ಕೊಡ್ತಾ ಇಲ್ಲ. ನಾವು ಹೊರಗಡೆ ತೊಗೊಂಡ್ವಿ. ಸೊ ಪ್ರಧಾನಮಂತ್ರಿ ಜನೌಷಧಿ ಇರೋದ್ರಿಂದ ನಮಗೆ ಒಂಚೂರು ಹೆಲ್ಪ್ ಆಯಿತು. ಸೊ ಅಲ್ಲಿ ಕಡಿಮೆ ಆಯಿತು. ಅದನ್ನು ಬಿಟ್ಬಿಟ್ಟು ನಾವು ಪ್ರೈವೇಟ್ ಮೆಡಿಕಲಲ್ಲಿ ತೊಗೊಂಡ್ರೆ ಅದು 1 to 2 ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥರ ಮೆಡಿಸಿನ್ಸ್ನ ಎಲ್ಲ ಜನರಿಗೋಸ್ಕರ ಇರೋದು ಇದು. ಸರ್ಕಾರಿ ಆಸ್ಪತ್ರೆ ಅಂದಮೇಲೆ ಎಲ್ಲರೂ ದುಡ್ಡಿರೋರೇ ಬರೋಲ್ಲ, ಬಡವರು ಇರ್ತಾರೆ. ದಯವಿಟ್ಟು ಎಲ್ಲ ಥರದ ಔಷಧಿಗಳನ್ನ ಜನಕ್ಕೆ ತಲುಪಿಸುವಂಥ ಕೆಲಸನ ಮೊದಲು ಮಾಡಬೇಕು ಈ ಸರ್ಕಾರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಚೆನ್ನಾಗಿ ಸ್ಪಂದಿಸಿದ್ರು. ಓಕೆ, ಅದೆಲ್ಲ ಏನು ತೊಂದರೆ ಇಲ್ಲ. ಡಾಕ್ಟ್ರು ಟ್ರೀಟ್ಮೆಂಟ್ ನೋಡೋದಾಗಲಿ ಮತ್ತೊಂದಾಗಲಿ ಅದನ್ನೆಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. BPL ಕಾರ್ಡ್ ಇರೋರಿಗೆ ಡಿಸ್ಕೌಂಟಲ್ಲಿ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ಓಕೆ. ಬಟ್ ಮೆಡಿಸನ್ಸಲ್ಲಿ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಬೇಕು. ಹೊರಗಡೆ ಇರಲಿಲ್ಲ, ಡಾಕ್ಟ್ರು ಅದನ್ನು ಬರ್ಕೊಡ್ತಾ ಇದ್ದಾರೆ ಮೆಡಿಸನ್ಸ್ನ. ಬಟ್ ಅವರು ಅದನ್ನು ಹೊರಗಡೆ ಅಲ್ಲಿ ಔಷಧಿ ಇದರಲ್ಲಿ ಕೇಳಿದಾಗ ಅವ್ರು ಇಲ್ಲಿಲ್ಲ, ಅದನ್ನು ಹೊರಗಡೆ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲ ಔಷಧಿನೂ ಕೂಡ ಇಲ್ಲೇ ನಮಗೆ ಒದಗಿಸ್ಕೊಟ್ರೆ ಅನುಕೂಲ ಆಗುತ್ತೆ ಎಲ್ಲ ಜನಕ್ಕೂ ಕೂಡ.